ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನವಂಬರ್ ಡಿಸೆಂಬರಲ್ಲಿ ಡಿಪ್ಲೊಮೊ ಎಕ್ಸಾಮ್ ಬರೆದು ರಿಸಲ್ಟ್ ವೆಯ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆ ಒಂದು ನ್ಯೂಸ್ ಏನಂದರೆ ರಿಸಲ್ಟ್ ಯಾವಾಗ ಬರ್ತಾಯಿದೆ ಅನ್ನೋದು ಗೊತ್ತಾಗಬೇಕು. ಮತ್ತು ಯಾಕೆ ಲೇಟ್ ಆಗ್ತಾಯಿದೆ, ಒಂದು ತಿಂಗಳಾಗ್ತಾಯಿದೆ ಆದರೂ ರಿಸಲ್ಟ್ ಇನ್ನೂ ಕೊಟ್ಟಿಲ್ಲ ಅನ್ನೋದನ್ನು ನೀವು ನೋಡ್ತಾ ಹೋಗಬೇಕಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಸಲ್ಲೆಲ್ಲ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಈ ಒಂದು ನವಂಬರ್ ಡಿಸೆಂಬರಲ್ಲಿ ನಡೆದಂಥ ಎಕ್ಸಾಮ್ ರಿಸಲ್ಟ್ಸು ಯಾವಾಗ ಬರುತ್ತೆ, ಯಾಕೆ ಲೇಟ್ ಆಗ್ತಾಯಿದೆ ಅಂತ ಅಂದರೆ ಎಲ್ಲ ಕಾಲೇಜಲ್ಲೂ ಅಪ್ಲೋಡ್ಗಳದ್ದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ಕೆಲವು ಕಾಲೇಜುಗಳು ಇನ್ನೂ ಅಪ್ಲೋಡ್ಗಳನ್ನ ಸರಿಯಾಗಿ ಮಾಡ್ತಾ ಇರಲ್ಲ, ಟೆಕ್ನಿಕಲ್ ಎರರ್ ಆಗ್ತಾಯಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬರು ಸ್ಟೂಡೆಂಟ್ದು ಅಥವಾ ಒಂದು ಬ್ರ್ಯಾಂಚ್ದು ಎಲ್ಲ ಸ್ಟೂಡೆಂಟ್ಗಳ ಅಪ್ಲೋಡ್ಗಳನ್ನ ನಾವು ಬೋರ್ಡ್ಗೆ ಕಳಿಸ್ಬೇಕಾಗುತ್ತೆ. ಅಂದರೆ ಕಾಲೇಜವರು ಬೋರ್ಡ್ಗೆ, ಅಂದರೆ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ಗೆ ಆನ್ಲೈನ್ ಮುಖಾಂತರ ನಿಮ್ಮ ಅಪ್ಲೋಡನ್ನ ಕಳಿಸ್ಬೇಕಾಗುತ್ತೆ. ಸುಮಾರು ಕಾಲೇಜ್ಗಳು ಬೇಗನೆ ಕಳಿಸಿರ್ತಾರೆ. ಆ್ಯಸ್ ಪರ್ ದ DT ಸರ್ಕ್ಯುಲರ್ ಏನು ಬರುತ್ತೆ ಅದ್ರ ಪ್ರಕಾರ ಅವರು ಬೇಗ ಗಳನ್ನ ಮುಗಿಸಿ ಕಳಿಸಿರ್ತಾರೆ. ಕೆಲವು ಕಾಲೇಜ್ಗಳು ಮೇ ಬಿ ಅಂದರೆ ಅವ್ರಿಗೆ ಟೆಕ್ನಿಕಲ್ ಎರರ್ಸ್ ಬಂದು ಲೇಟ್ ಆಗ್ಬೋದು. ಅಂದರೆ ಅವ್ರು ಯಾರೋ ಬೇಕು ಅಂತ ಲೇಟ್ ಮಾಡಿರಲ್ಲ. ಕೆಲವು ಟೆಕ್ನಿಕಲ್ ಎರರ್ಗಳಿಂದ ಲೇಟ್ ಆಗ್ಬೋದು. ಬಟ್ ಎಲ್ಲ ಸುಮಾರು 200+ ಪಾಲಿಟೆಕ್ನಿಕ್ ಕಾಲೇಜುಗಳು ಕರ್ನಾಟಕದಲ್ಲಿ ಇವೆ. ಆ ಎಲ್ಲ ಕಾಲೇಜುಗಳಿಗೂ ಕೂಡ ಒಂದೇ ಸಲ ರಿಸಲ್ಟನ್ನು ಕೊಡಬೇಕಾಗುತ್ತೆ. ಅಲ್ಲೂ ಕೂಡ ತುಂಬ ಪ್ರೆಷರ್ ಇರುತ್ತೆ. ಡಿಪಾರ್ಟ್ಮೆಂಟಲ್ಲಿ ಸ್ಟಾಫ್ಗಳು ಕಂಟಿನ್ಯೂಸ್ಲಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಯಾರು ಕೂಡ ಬೇಕು ಅಂತ ಮುಂದೆ ತಳ್ಳಿರ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಸಲ ಅಂದರೆ ಏನೇ ಆರ್ಟ್ಸ್ ಮುಗಿದಿದೆ ಅದರಲ್ಲಿ ಏನಾದರೂ ಎಕ್ಸಾಮ್ಗಳಲ್ಲಿ ಫೇಲ್ ಏನಾದರೂ ಆದರೆ, ಇನ್ ಕೇಸ್ ಕೆಲವ್ರದ್ದು ಏನಾದರೂ ಫೇಲ್ ಆಗ್ಬೋದು, ಚಾನ್ಸಸ್ ಇದ್ದು ಫೇಲ್ ಆದರೆ ಅವ್ರಿಗೆ ಮೇಕಪ್ ಎಕ್ಸಾಮ್ ಈ ಸಲ ಕೊಡಲ್ಲ. ನೆಕ್ಸ್ಟ್ ಈ ಒಂದು ಸೆಮಿಸ್ಟರ್ ಆದಮೇಲೆ ಕೊಡ್ತಾರೆ. ಅಂದರೆ 2, 4, 6 ಸೆಮಿಸ್ಟರ್ಗಳಾದಮೇಲೆ ಮೇಕಪ್ ಎಕ್ಸಾಮ್ ಸಿಗುತ್ತೆ. ಅದೊಂದು ವಿಷಯ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ನೆಕ್ಸ್ಟು ಬಂದು ಈ ಎಲ್ಲ ಕಾಲೇಜುಗಳಿಗೂ ರಿಸಲ್ಟನ್ನು ಬೇಗ ಕೊಡಬೇಕು ಅಂತ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಶೀಘ್ರದಲ್ಲಿ ರಿಸಲ್ಟು ಕೂಡ ಬರುತ್ತೆ. ಅರೌಂಡ್ ಯಾವಾಗ ಅಂತಂದರೆ ನೋಡಿ, ಈಗ ಆಲ್ಮೋಸ್ಟ್ ಜನವರಿ 17-18ನೇ ತಾರೀಕು ನಡೀತಾ ಇದೆ. ನೆಕ್ಸ್ಟ್ ಬಂದು ಜನವರಿ ಮಂತ್ ಒಳಗಡೆ ಎಕ್ಸಾಮ್ ರಿಸಲ್ಟ್ಸು ಖಂಡಿತ ಬಂದೇ ಬರುತ್ತೆ. ಯಾರು ಕೂಡ ರಿಸಲ್ಟ್ಸು ಈಗ ಫಾರ್ ಎಕ್ಸಾಂಪಲ್ ರಿಸಲ್ಟ್ಸ್ ಏನಾದರೂ ಇನ್ ಕೇಸ್ ತುಂಬ ಎಫರ್ಟ್ ಹಾಕಿ ನಾನು ಮಾಡಿದ್ದೀನಿ ಅಂತ ಅಂದರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕಾ ಬಂದೇ ಬರುತ್ತೆ. ನಿಮ್ಮ ಟೋಟಲ್ ಸ್ಕೋರ್ ಏನಿದೆ, ಸ್ಕೋರ್ಗಳು ತುಂಬ ಚೆನ್ನಾಗಾದರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಿಸ್ಟಿಂಕ್ಷನ್ಗಳು ಬರ್ಬೋದು. ಜಾಸ್ತಿ ಡಿಸ್ಟಿಂಕ್ಷನ್ಗಳನ್ನ ನಾವು ಇತ್ತೀಚೆಗೆ ನೋಡ್ತಾ ಯಾಕೆ ಅಂದರೆ, ಒಂದು ಸೀಕ್ರೆಟ್ ಏನಂದರೆ ಅವರು ಐಯಲ್ಲೇ ಚೆನ್ನಾಗೆ ಸ್ಕೋರ್ ಮಾಡಿರ್ತಾರೆ. ಅವ್ರು ಅಲ್ಲೇ ಗೊತ್ತಾಗೋಗುತ್ತೆ ಅವ್ರ ರಿಸಲ್ಟ್ಸ್ಗಳು. ಯಾಕೆ ಅಂದರೆ ನೋಡಿ, ಇತ್ತೀಚೆಗೆ ರಿಸಲ್ಟ್ಗಳಲ್ಲಿ ತುಂಬ ವೇರಿಯೇಷನ್ಸ್ಗಳೇನಿಲ್ಲ. ನೋಡಿ, ಡಿಪ್ಲೊಮೊ ರಿಸಲ್ಟ್ಸು ಮೇ ಬಿ 24 ಒಳಗಡೆ ಬರ್ಬೋದು ಅಂತ ಚಾನ್ಸಸ್ಸು ತುಂಬ ಇದೆ. 24/1/2025 ನಾನು ಹೇಳ್ತಾ ಇದ್ದೆ. ನಿಮ್ಮಲ್ಲಿ ಸ್ಕೋರ್ಗಳನ್ನ ಚೆನ್ನಾಗಿ ಮಾಡಿಬಿಟ್ರೆ ಸ್ಕೋರು ಚೆನ್ನಾಗಾಗುತ್ತೆ. ಮೇಯ್ನ್ ಎಕ್ಸಾಮಲ್ಲಿ ನಿಮಗೆ ಆಲ್ಮೋಸ್ಟ್ ನೋಡಿ, ಐಯಲ್ಲಿ 60 ಮಾರ್ಕ್ಸು ಐಯಲ್ಲೇ ಕವರ್ ಆಗೋಗುತ್ತೆ. ಇನ್ನೇನಿದ್ರು 40 ಮಾರ್ಕ್ಸಲ್ಲಿ ನೀವು ಅಲ್ಲೂ ಚೆನ್ನಾಗಿ ಮಾಡಿದರೆ ಡಿಸ್ಟಿಂಕ್ಷನ್ ಖಂಡಿತ ಬಂದೇ ಬರುತ್ತೆ. ಆದ್ದರಿಂದ ಸ್ಟೂಡೆಂಟ್ಸ್ ನೀವೇನು ಮಾಡ್ತೀರಾ, ಅಥವಾ ನೀವು ಕರೆಂಟ್ ಸೆಮಿಸ್ಟರ್ ಏನು ಓದ್ತಾ ಇದ್ದೀರಾ ಅದ್ರ ಕಡೆ ತುಂಬ ಗಮನ ಕೊಡಿ. ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ನೀವು ಪ್ರಿಪ್ರೇಷನ್ ಚೆನ್ನಾಗಾಗಿ ಸಿಲೆಬಸ್ ಕಾಂಟೆಂಟನ್ನು ಫಸ್ಟು ತಿಳ್ಕೊಳ್ಳಿ. 24ನೇ ತಾರೀಕು ಅಥವಾ ಅದರ ಒಳಗಡೆ ರಿಸಲ್ಟ್ ಬರುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ನೆಕ್ಸ್ಟ್ ಅಪ್ಡೇಟ್ ಏನಾದರೂ ನಿಮಗೆ ಬೇಕು ಅಂತಂದರೆ ನಾನು ಖಂಡಿತ ಕಮೆಂಟ್ ಮಾಡಿ, ನಾನು ಆ ಅಪ್ಡೇಟ್ನ ನಿಮಗೆ ತಲುಪಿಸ್ತೀನಿ. ಮತ್ತು ರಿಸಲ್ಟ್ ಬಂದಾದ್ಮೇಲೆ ಹೇಗೆ ಚೆಕ್ ಮಾಡೋದು ಅಂತ ಅಂದರೆ, ಫ್ರೆಷರ್ಸ್ಗೆ ಗೊತ್ತಿರಲ್ಲ ಕೆಲವರಿಗೆ, BTLINKAX ಅಂತ .in ಅದರಲ್ಲೂ ಟೈಪ್ ಮಾಡ್ಬೋದು. ಅಥವಾ DT ಕರ್ನಾಟಕ ಅಫಿಷಿಯಲ್ ವೆಬ್ಸೈಟಲ್ಲಿ ಅಲ್ಲೋದ್ರೂ ಕೂಡ ನಿಮಗೆ ರಿಸಲ್ಟ್ ಲಿಂಕ್ ಸಿಗುತ್ತೆ. ಕೆಲವು ಲಿಂಕ್ಗಳು ಫೇಕ್ ಲಿಂಕ್ಗಳು ಕೂಡ ಹಾಕಿರ್ತಾರೆ, ಅದರಲ್ಲಿ ಸಿಗೋವಂಥ ಚಾನ್ಸಸ್ಗಳು ಕಮ್ಮಿ. ಬಟ್ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ, ಫಾರ್ ಎಕ್ಸಾಂಪಲ್ ಈಗ BT ಲಿಂಕ್ಸ್ ಅನ್ನೋದು ಅದು ಸ್ಟ್ಯಾಂಡರ್ಡ್, ಅವರೇ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರೇ ಅದನ್ನು ಫಾರ್ಮ್ ಮಾಡಿದ್ದಾರೆ, ಅಲ್ಲಿ ಸಿಗುತ್ತೆ ನಿಮಗೆ. BT ಲಿಂಕ್ಸ್ ಅಂತ ಹಾಕಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದ್ರೆ ಮತ್ತು ನಿಮ್ಮ ಸೆಮಿಸ್ಟರ್ ಯಾವುದು ಅಂತ ಎಂಟ್ರಿ ಮಾಡಿದ್ರೆ ನಿಮಗೆ ರಿಸಲ್ಟು ಸಿಗುತ್ತೆ. ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ರಿಸಲ್ಟು ಯಾವ ಡೇಟಲ್ಲಿ ಬಿಡ್ತಾರೆ ಆ ಡೇಟಲ್ಲಿ ನಿಮಗೆ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಕಮ್ಮಿ. ಯಾಕೆಂದರೆ ಸರ್ವರ್ ಬ್ಯುಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವತ್ತಾದರೂ ರಿಸಲ್ಟ್ ಬಿಟ್ಟಿದ್ದ ದಿನ ಆ ದಿನ ಸರ್ವರ್ ಬ್ಯುಸಿ ಬರುತ್ತೆ. ಡೋಂಟ್ ವರಿ,
ನೀವು ಈವ್ನಿಂಗ್ ಅಥವಾ ನೈಟ್ ಅಥವಾ ನೆಕ್ಸ್ಟ್ ಡೇಗೆ ಟ್ರೈ ಮಾಡಿದ್ರೆ ನಿಮಗೆ ಮೊಬೈಲ್ನಲ್ಲೇ ನೀವು ರಿಸಲ್ಟ್ನ ತಿಳ್ಕೊಬೋದು. ವಿನಾಕಾರಣ ನೀವು ಕನ್ಫ್ಯೂಷನ್ಸ್ ಆಗಿ ರಿಸಲ್ಟ್ ಬರ್ತಾಯಿಲ್ಲ, ಸರ್ವರ್ ಓಪನ್ ಆಗ್ತಿಲ್ಲ, ಎರರ್ ಬರ್ತಾಯಿದೆ ಅಂತ ಕೆಲವರು ಮಾತಾಡ್ತಾ ಇರ್ತಾರೆ. ಸೊ ಇದನ್ನು ಅವಾಯ್ಡ್ ಮಾಡಿ. ನೀವು ಆದಷ್ಟು ಏನೇ ಪ್ಯಾನಿಕ್ ಆಗಬೇಡಿ. ನಿಮ್ಮ ರಿಸಲ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ಚೆನ್ನಾಗಿ ಮಾಡಿದರೆ ಒಳ್ಳೆ ರಿಸಲ್ಟೇ ಬರುತ್ತೆ. ಸೊ ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್. ಥ್ಯಾಂಕ್ ಯು.